ಇಟ್ ಗೋಸ್ ಟು ಶೇಷಾದ್ರಿ ಸರ್. ಸರ್ ದಯವಿಟ್ಟು ಅಲ್ಲೇ ನಿಂತು ಆಲ್ ಕ್ರೆಡಿಟ್ ಗೋಸ್ ಟು ಶೇಷಾದ್ರಿ ಸರ್. ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಬಂದಿದ್ವಿ. ಈ ಒಂದು ಸಿನಿಮಾ ಇದು ಕೇವಲ ನನ್ನ ಕುಟುಂಬದ ಸಿನಿಮಾ ಅಲ್ಲ, ಇದು ನಮ್ಮ ಚಿತ್ರರಂಗದ ಕುಟುಂಬದ ಒಂದು ಸಿನಿಮಾ ಆಗಬೇಕು. ಇದಕ್ಕೆ ತುಂಬ ಒಂದು ರಿಸರ್ಚ್ ಬೇಕು, ಅದೇ ರೀತಿಯಾದಂಥ ಒಂದು ಎಫರ್ಟ್ಸ್ ಬೇಕು, ಅದೇ ರೀತಿಯಾದಂಥ ಹಣ ಬೇಕು, ಅದೇ ರೀತಿಯಾದಂಥ ಬಿಕಾಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು 1930s. ಇವಾಗ 10 ವರ್ಷ ಹಿಂದೆ ತೋರಿಸೋದು ಬೆಂಗಳೂರಿನ 10 ವರ್ಷ ಹಿಂದೆ ತೋರಿಸೋದೇ ತುಂಬ ಕಷ್ಟ ಇದೆ. 1930s ಆದಂಥ ಒಂದು ಸಿಚುವೇಶನ್ನ ನಾವು ತೊಗೊಂಡ್ಬಂದು ಇದನ್ನು ಮಾಡಿದಾಗ ಪ್ರತಿ ಸಲ ಬೇರೆ ಭಾಷೆಯಲ್ಲಿ ಬರುವಂಥ ಈ ಥರ ಸಿನಿಮಾಗಳು ಬಂದಾಗ ನಾವೆಲ್ಲರೂ ಹೇಳ್ತೀವಿ ಏನು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಮಾಡೋ ಆಪರ್ಚುನಿಟಿ ಇದ್ದಾಗ ಯಾರೂ ಅದಕ್ಕೆ ಐಡಿಯಾಗಳು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಕರೆಕ್ಟ್ ಜಾಗದಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾಗೆ ಹಲವಾರು ಜನ ಸ್ನೇಹಿತರು ಸೇರಿಕೊಂಡು ಮಾಡಬೇಕಾಗಿರುವಂತಹ ಒಂದು ಕೆಲಸಗಳಿದೆ. ದಯವಿಟ್ಟು ಅದನ್ನು ಒಂದು ದೊಡ್ಡ ಒಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ನನ್ನ ಜೀವನದಲ್ಲಿ ಇರೋದು ಎರಡೇ ಆಸೆ. ಒಂದು, ಈ ಸಿನಿಮಾದಲ್ಲಿ ನನ್ನ ತಾತನ ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವ ರೀತಿಯಲ್ಲಿ ನನ್ನ ಜೀವನ ನಾನು ಆಲ್ರೆಡಿ ಐ ಕಾನ್ ಆನ್ ಮೈ ನೀಸ್ ಟು ಮೈ ಡೈರೆಕ್ಟರ್. ನನ್ನನ್ನು ನಾನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ಹೇಳಿದ್ದೀನಿ ನೀವು ಹೆಂಗೆ ಬೋಲ್ಡ್ ಮಾಡ್ತೀರಾ ಹಂಗಿದ್ದೀನಿ ಸರ್ ಅಂತ ಹೇಳಿದ್ದೀನಿ. ಇನ್ನೊಂದು, ಅದು ನನ್ನ ಸ್ವಾರ್ಥ ಅಷ್ಟೇ. ಏನಂದರೆ ಸ್ಟೇಟ್ ಅವಾರ್ಡ್ ಗೆಲ್ಲಬೇಕು ಅನ್ನೋದು ನನಗೆ ತುಂಬ ಆಸೆ. ಯಾಕಂದರೆ ನಮ್ಮ ಅಮ್ಮ ಗೆದ್ದಾಯಿತು, ನಮ್ಮ ಅಪ್ಪ ಗೆದ್ದಾಯಿತು, ನಮ್ಮ ಅಕ್ಕ ಗೆದ್ದಿದ್ದಾರೆ. ಬಟ್ ನಾನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಗೆಲ್ಲಬೇಕು ಅಂತ ಏನಕ್ಕೆ ಆಸೆ ಅಂದರೆ ಬಿಕಾಸ್ ಅದು ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ, ಅದಕ್ಕೆ ಹೆಸರಿರೋದೇ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತ. ಸೊ ಹಾಗಾಗಿ ನನಗೆ ಸ್ಟೇಟ್ ಅವಾರ್ಡ್ ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವತ್ತೋ ಒಂದು ದಿನ ಖಂಡಿತವಾಗ್ಲೂ ನಾನು ಆ ಒಂದು ಪರಿಶ್ರಮ ಹಾಕಿ ಆ ಸುಬ್ಬಯ್ಯ ನಾಯ್ಡು ಅವಾರ್ಡನ್ನು ಗೆಲ್ಲಬೇಕು ಅನ್ನೋದು ನನ್ನ ತುಂಬ ಆಸೆ ಇದೆ. ಸತಿ ಸುಲೋಚನಾ ಸಿನಿಮಾ ರೀಮೇಕ್ ಅಲ್ಲ, ರೀಕ್ರಿಯೇಟಿಂಗ್ ದ ಸಿನಿಮಾ, ಅದೊಂದು ದೊಡ್ಡ ಸಾಧನೆ ಆಗಬೇಕಾಗಿದೆ. ಸೊ ಹಾಗಾಗಿ ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಆ್ಯಂಡ್ ಕನ್ನಡ ಸಿನಿಮಾನ ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ತೊಗೊಂಡು ಹೋಗಬೇಕು ಅನ್ನೋ ಒಂದು ಕನಸು ಕೂಡ ಇದೆ. ಅದು ಖಂಡಿತ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ಧೈರ್ಯ ಇದೆ ನನಗೆ. ಆಮೇಲೆ ಸಂಸ್ಕೃತಿ ಇದೆ, ಯಾವ ದೇಶದಲ್ಲಿ ಇತಿಹಾಸ ಇದೆ, ಅದು ಯಾವತ್ತೂ ಸಮೃದ್ಧಿಯಾಗೇ ಇರುತ್ತೆ. ಯಾವತ್ತೇ ಕಾರಣಕ್ಕೂ ಅದರಲ್ಲಿರುವಂತಹ ಒಂದು ಏನಂತಾರೆ ವ್ಯಾಲ್ಯೂ, ಆಮೇಲೆ ಅದರಲ್ಲಿರುವಂತಹ ಒಂದು ಸಂಪತ್ತು ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿದರ್ಶನನೇ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇತಿಹಾಸ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಕಲ್ಚರ್ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದೊಂದೊಂದು ಕಥೆಗಳಿದೆ. ಬೇಲೂರು ಹಳೆಬೀಡಿಗೆ ಹೋದ್ರೆ ಒಂದು ಕಥೆ ಇದೆ, ಹಂಪಿಗೆ ಹೋದ್ರೆ ಒಂದು ಕಥೆ ಇದೆ, ತಾಜ್ ಮಹಲಲ್ಲಿ ಒಂದು ಕಥೆ ಇದೆ, ಕುತುಬ್ ಮಿನಾರಲ್ಲಿ ಕಥೆ ಇದೆ, ಎಲ್ಲ ಕಡೆಯಲ್ಲೂ ಒಂದೊಂದು ಕಥೆ ಇದೆ. ಸೊ ಹಾಗಾಗಿ ನಾವು ಅಷ್ಟೇ ಸಮೃದ್ಧಿಯಾಗಿದ್ದೀವಿ. ಬೇರೆ ದೇಶಗಳಲ್ಲಿ ಎಲ್ಲಿ ಇತಿಹಾಸ ಇರಲ್ಲ, ಎಲ್ಲಿ ಸಂಸ್ಕೃತಿ ಇರಲ್ಲ ನೋಡಿ, ಅಲ್ಲಿ ಯಾವಾಗಲೂ ಬರಡು ಭೂಮಿ ಆಗಿರುತ್ತೆ. ಯಾವುದು ಅಂತ ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಬಂದರೆ ಥೈಲ್ಯಾಂಡ್ ವಿಯೆಟ್ನಾಂ ಕಿತ್ತಾಡ್ತಾ ಇದೆ, ಈ ಕಡೆ ಬಂದರೆ ಚೈನಾ ರಷ್ಯಾ ಕಿತ್ತಾಡ್ತಾ ಇದೆ, ಈ ಕಡೆ ಬಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಿತ್ತಾಡ್ತಾ ಇದ್ದಾರೆ, ಇವಾಗ ಲೇಟೆಸ್ಟ್ ಇರಾನ್ ಅವ್ರ ಮೇಲೆ ಕಿತ್ತಾಡ್ತಾ ಇದ್ದಾರೆ. ಭಗವಂತನ ಕೃಪೆಯಿಂದ ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಒಂದೇ ಏನು ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಅವರ್ ಹಿಸ್ಟ್ರಿ ಆ್ಯಂಡ್ ಬಿಕಾಸ್ ಆಫ್ ಅವರ್ ಕಲ್ಚರ್. ಆ ಕಲ್ಚರನ್ನು ತೊಗೊಂಡೋಗ್ಬೇಕು, ನಮ್ಮ ಸತಿ ಸುಲೋಚನದ ಕಲ್ಚರನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು. ನಾವು ಅದನ್ನು ದೊಡ್ಡ ಸಿನಿಮಾ ಆಗಿ ಮಾಡಬೇಕು. ಅದಕ್ಕೆ ಎಲ್ಲ ನಿಮ್ಮ ಸಹಕಾರ ಬೇಕು. ಆ್ಯಂಡ್ ದಯವಿಟ್ಟು ಹೇಳಿದಾಗೆ ಎಲ್ಲ ಹಿರಿಯ ಸಾಧಕರನ್ನ ನಾವು ಪ್ರತಿ ವರ್ಷ ಜ್ಞಾಪಿಸ್ಕೊಳ್ಳೋಣ, ಅವ್ರಿಗೊಂದು ಗೌರವ ಕೊಡೋಣ. ಆಗಲೇ ಸರ್ ಹೇಳಿದಾಗೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯವಾದರೆ ಇವಾಗ, ಯಾಕಂದರೆ ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೀನಿ, ನಾನು ಕೂಡ ಅದನ್ನು ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಸಂಘದಲ್ಲಿ. ಅದೇ ರೀತಿಯಲ್ಲಿ ಫಿಲ್ಮ್ ಚೇಂಬರ್ಗೆ ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಪ್ರತಿ ವರ್ಷ ಅಟ್ಲೀಸ್ಟ್ ತೀರಾ ಕಷ್ಟದಲ್ಲಿರೋ ಒಂದು 3-4 ಜನನ ನಾವು ಅವ್ರನ್ನ ಅಡ್ಯಾಪ್ಟ್ ಮಾಡ್ಕೋತೀವಿ ಅನ್ಕೋತೀವೋ, ಅಥವಾ ಅವ್ರಿಗೆ ಗೌರವ ಸಲ್ಲಿಸ್ತೀವಿ ಅಂತ ಅನ್ಕೋತೀವೋ, ಅವ್ರಿಗೆ ತಿಂಗಳಿಗೆ ಒಂದು ಮಾಶಾಸನ ಕೊಡೋದಕ್ಕಾಗುತ್ತಾ ಇಲ್ವೋ. ನಾನು ಹೇಳೋದು ದೊಡ್ಡ ಪ್ರಮಾಣದಲ್ಲಿ ಬೇಡ, ಒಂದು ಸಣ್ಣ ಪ್ರಮಾಣದಲ್ಲಾದರೂ ಶುರು ಮಾಡಿದ್ರೆ ಅಟ್ಲೀಸ್ಟ್ ದಟ್ ವಿಲ್ ಬಿ ಒಂದೊಂದು ಬಿಗಿನಿಂಗ್ ಅಂತ ನಂಗೆ ಅನ್ಸುತ್ತೆ. ಖಂಡಿತವಾಗ್ಲೂ KTVA ಕಡೆಯಿಂದ ನಾವು ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾವು ಯಾರ್ಯಾರಿಗಾಗುತ್ತೆ ಅದನ್ನೆಲ್ಲ ಸಹಾಯ ಮಾಡ್ತಾನೂ ಇರ್ತೀವಿ. ಬಟ್ ಇದು ರೆಗ್ಯುಲರೈಸ್ ಆಗಲಿ, ಆವಾಗ ಒಂದು ಸಂಸ್ಥೆಗೆ ಒಂದು ದೊಡ್ಡ ಒಂದು ಶಕ್ತಿ ಸಿಗುತ್ತೆ ಅಂತ ನನ್ನ ಆಸೆ. ಸತಿ ಸುಲೋಚನಾದ ಈ 92 ವರ್ಷಗಳು ದಾಟಿ 93ನೇ ವರ್ಷಕ್ಕೆ ಬಂದಿರೋದು ಕೇವಲ ಒಂದು ದಿನದ ಸಂಭ್ರಮ ಆಗಬಾರದು ಅನ್ನೋದು ನನ್ನ ಒಂದು ಕಳಕಳಿ. ಇದು ನಿತ್ಯೋತ್ಸವ ಆಗಬೇಕು. ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೊಂಡು ಶುರು ಮಾಡಬೇಕು. ಹೇಗೆ ಪ್ರತಿ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೆ ಒಂದು ರಾಷ್ಟ್ರಗೀತೆಯನ್ನು ಹಾಡಿ ನಾವು ಶುರು ಮಾಡ್ತೀವೋ, ಅದೇ ಥರ ಪ್ರತಿ ಒಂದು ದಿನ ಕೆಲಸ ಶುರು ಮಾಡಬೇಕಾದ್ರೆ ನಾವು ಸತಿ ಸುಲೋಚನಾಗಿ ಕೊಟ್ಟಂಥ ಒಂದು ಬುನಾದಿ ಏನಿದೆ ಆ ದೊಡ್ಡ ಸಾಧಕರನ್ನ ನಾವು ನೆನೆಸ್ಕೊಂಡು ಶುರು ಮಾಡಬೇಕು. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗೆ ಬೇಕಾಗಿರೋದು ಎಲ್ಲರ ಒಗ್ಗಟ್ಟು. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ, ಗೋವಿಂದ ಸರ್ ಹೇಳಿದ್ರು, ಇಟ್ ಇಸ್ ವೆರಿ ವೆರಿ ಟ್ರೂ. ಯಾಕಂದರೆ ಇತ್ತೀಚೆಗೆ ನಾನು GST ಅನ್ನೋ ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಒಂದು ಸಿನಿಮಾ ರಿಲೀಸ್ ಮಾಡೋದು ಒಂದು ಯುದ್ಧ ಆದರೆ, ಜನರನ್ನ ಥಿಯೇಟ್ರಿಗೆ ಬನ್ನಿ ಅಂತ ಬೇಡ್ಕೊಳ್ಳೋದು ಒಂದು ದೊಡ್ಡ ಯುದ್ಧ ಆಗೋಗಿದೆ. ಆ ಮೆಂಟಾಲಿಟಿ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರಿಂದ ಬಂತು, ಯಾವಾಗ ನಿಲ್ಲುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕಂದರೆ ನಾನು ಗ್ರೌಂಡ್ ಲೆವೆಲಲ್ಲಿ, ಅಫ್ಕೋರ್ಸ್ ಇಲ್ಲಿರುವಂಥ ಪ್ರೊಡ್ಯೂಸರ್ಸ್ಗಳ ಮುಂದೆ ನಾನು ತುಂಬ ಸಣ್ಣ ಹುಡುಗ, ಆದರೆ ನನಗೆ ಆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಅಣ್ಣ ಅವರು, ನಮ್ಮಪ್ಪ ವಿಷ್ಣು ಸರ್ ಎಲ್ಲರೂ ಸಿನಿಮಾ ಮಾಡಿದಾಗ ಎಂಥ ಒಂದು ಪೋಸ್ಟರು
ಪೇಪರಲ್ಲಿ ಒಂದು ಆ್ಯಡ್ ನೋಡಿಕೊಂಡು 100 ದಿನ 250 ವಾರಗಳು ಓಡ್ತಾ ಇದ್ದಂಥ ಪಿಕ್ಚರ್ಗಳು ಇವತ್ತು ಕೋಟಿ ಕೋಟಿ ಹಾಕಿದ್ರು ಜನ 2 ಶೋಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಕಾರಣ ಏನು? ದೆರ್ ಆರ್ ಸೊ ಬೈ ಓಕೆ, ನಾವು ಸಾವಿರಾರು ರೀಸನ್ಗಳು ಹೇಳ್ಬೋದು, ನಮ್ಮ ಸಿನಿಮಾಗಳು ಹಂಗಿದೆ ಬೇರೆ, ಬಟ್ ಬೇರೆ ಭಾಷೆಗಳ ಸಿನಿಮಾಗೆ ಮುಗಿಬಿದ್ದು ಬರ್ತಾರಲ್ಲ ಯಾಕೆ, ಏನು? ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಾನು ನನ್ನ ಬಗ್ಗೆ ಮಾತ್ರ ಅಲ್ಲದೆ ನನಗೆ ಚಿಂತೆ ಆಗಿರೋದು ಬರ್ತಾ ಇರುವಂತಹ ಹೊಸ ಪ್ರತಿಭೆಗಳ ಬಗ್ಗೆ, ಹೊಸ ನಿರ್ಮಾಪಕರ ಬಗ್ಗೆ. ಯಾಕೆಂದರೆ ತುಂಬ ಆಸೆ ಇಟ್ಕೊಂಡು, ತುಂಬ ಕನಸು ಇಟ್ಕೊಂಡು ಸಿನಿಮಾ ಮಾಡಿದಾಗ ಅಟ್ಲೀಸ್ಟ್ ಅದನ್ನು ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ವಿಮರ್ಶೆನೂ ಮಾಡದೇ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಗೊತ್ತಿಲ್ಲ, ಧೈರ್ಯ ಕಳ್ಕೊಂಬಿಡುವಂಥ ಒಂದು ಸನ್ನಿವೇಶ ಬರಬಾರ್ದು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಸಾಧನೆ ಮಾಡೋಣ. ಮಾತುಗಳಾಡೋದಕ್ಕೆ ಅದು ತುಂಬ ಸುಲಭ ಅಂತ ಅನ್ನಿಸ್ಬೋದು, ಕಾರ್ಯಗತಕ್ಕೆ ತರೋದು ತುಂಬ ಕಷ್ಟ. ಆದರೆ ಇಂಡಿವಿಜುವಲ್ ಆಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ನಮಗೆಲ್ಲ ಗೊತ್ತಿದೆ. ಇಂಡಿವಿಜುವಲ್ ಆಗಿ ನಾವು ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ವಿ ವಿಲ್ ಬಿ ದ ನಂಬರ್ 1 ಇಂಡಸ್ಟ್ರಿ ಇನ್ ದಿಸ್ ಕಂಟ್ರಿ. ಅದರಲ್ಲಿ ಯಾವ ಡೌಟೇ ಇಲ್ಲ. ತುಂಬ ರಿಚ್ ಹೆರಿಟೇಜ್ ಇದೆ, ತುಂಬ ರಿಚ್ ಹೆರಿಟೇಜ್ ಇದೆ ಕನ್ನಡ ಸಿನಿಮಾಗೆ. ಎಂತೆಂಥ ಸಿನಿಮಾಗಳು ಮಾಡಿರೋದು, ಎಂತೆಂಥ ಸಿನಿಮಾಗಳನ್ನ ನೋಡಿರೋದು. ಬಟ್ ಇವಾಗ ನಾವೆಲ್ಲರೂ ಒಟ್ಟುಗೂಡಿ ಏನಾದರೂ ಒಂದು ಸೊಲ್ಯೂಷನ್ ತರಬೇಕಾಗಿದೆ. ಅದು ಏನು ಅನ್ನೋದು ಎಲ್ಲ ದೊಡ್ಡವರಿದ್ದೀರಾ. ಐ ಥಿಂಕ್ ನೀವುಗಳು ಯು ನೋ ಇಟ್ ಬೆಟರ್. ಆ್ಯಂಡ್ ನೀವೇನಾದರೂ ನಮಗೆ ಆಜ್ಞೆ ಮಾಡಿದ್ರೆ ಅದನ್ನು ಪಾಲಿಸೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ನಮಗೆ ಡೈರೆಕ್ಟ್ ಮಾಡಿ, ಪ್ಲೀಸ್ ಟೆಲ್ ಅಸ್ ವಾಟ್ ಟು ಡೂ. ಆ್ಯಂಡ್ ನಿಮ್ಮ ಶುಭ ಹಾರೈಕೆ ಸತಿ ಸುಲೋಚನಾ ಸಿನಿಮಾದ ಈ ಒಂದು ಪ್ರಯತ್ನಕ್ಕಿರಲಿ. ಆ್ಯಂಡ್ ಇವತ್ತು ಈ ಸ್ಮರಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ರಾಮಮೂರ್ತಿ ಸರ್, ಥ್ಯಾಂಕ್ ಯು ನಮ್ಮನ್ನು ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಮ್ಮ, ನಿಮಗೆ ಇವಾಗ ಚುನಾವಣೆಯಲ್ಲಿ ಗೆದ್ದಿದ್ದೀರಾ, ನಿಮ್ಮ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಜೈ ಸತಿ ಸುಲೋಚನಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಬಂದಿರುವಂಥ ಗಣ್ಯರಿಗೆ, ಅತಿಥಿಗಳಿಗೆ ನೆನಪಿನ ಸ್ಮರಣಿಕೆಯನ್ನು ಕೊಡುವಂಥ ಸಮಯ. ನಮ್ಮ ಉಪಾಧ್ಯಕ್ಷರು ಎಸ್.ಜೆ. ನಂದ್ಯಾಳ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಪ್ರೀತಿಯಿಂದ ಗಿರಿಜಮ್ಮನವರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಮೇಶ್ ಯಾದವ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸೃಜನ್ ಲೋಕೇಶ್ ಅವರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು. ಹೌದಾ? ಇರಲಿ ಸರ್, ಪ್ರೀತಿ. ಹಾಂ, ನಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಜಯಮಾಲಾ ಮೇಡಮ್ ಅವರಿಗೆ ನೆನಪಿನ ಸ್ಮರಣಿಕೆ. RS ಗೌಡ್ರು ಖಜಾಂಚಿಗಳು. ಸಾರಾ ಗೋವಿಂದ್ ಅವರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಬಾಬಾ ಗಿರೀಶ್ ಅವರನ್ನ ಕೇಳ್ಕೊತಾ ಇದ್ದೀನಿ.